ಅವರಿಗೆ ಡಿ ಸಿ ಎಮ್ ಆರ್ ಮಾಡಿದ್ದಾರೆ. ಸೀನಿಯರ್ ಪರ್ಸನ್ ಮತ್ತು ಪಕ್ಷವನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಲವಾರು ಅಧ್ಯಕ್ಷರಾಗಿದ್ದಾರೆ, ಹಲವಾರು ಬಾರಿ ಮಂತ್ರಿಗಳನ್ನು ನಿರ್ವಹಿಸಿದ್ದಾರೆ. ಯಾವ ಖಾತೆ ಆದರೂ ಕೂಡ ಸಮರ್ಥವಾಗಿ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವ ಇರುವಂತಹ ಅವರು, ಅವರಿಗೆ ಒಂದು ಶುಭ ಹಾರೈಸಬೇಕು ಅಂತೇಳಿ ನಾನು ಬಂದಿದ್ದೇನೆ. ಆಕಾಂಕ್ಷಿ ಆಗಿದ್ದರು, ಅದು ಸಹಜ, ಪ್ರತಿಯೊಬ್ಬರಲ್ಲೂ ಇದೆ. ಇವರಿಗೆ ಬಹಳಷ್ಟು ಅವಕಾಶಗಳು ತಪ್ಪೋಗಿತ್ತು ಅಂತ ಭಾಳಷ್ಟು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅನಿವಾರ್ಯ ಪಕ್ಷದ ನಿರ್ಧಾರ, ಅದಕ್ಕಾಗಿ ಅವ್ರನ್ನ ಡಿ ಸಿ ಎಮ್ ಮಾಡಿದ್ದಾರೇನೋ ಅಂತ ಅನ್ನಿಸ್ತದೆ. ಆಮೇಲೆ ಇವರು 3 ಬಾರಿ ಅವಕಾಶ ತಪ್ಪಿದೆ ಅಂತ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಂದು ಅವಕಾಶ ಪಕ್ಷದ ಸಂಬಂಧಪಟ್ಟಿದ್ದು ನಾವು ಹಿಂಗೆ ಹೇಳಕ್ಕೆ ಅದನ್ನು ಮಠದ ವತಿಯಿಂದ ಏನಾದರೂ ಇವತ್ತು ಇಲ್ಲ, ಅವ್ರನ್ನ ಶುಭ ಹಾರೈಸ್ಬಿಟ್ಟು ಹೋಗ್ತಾರೆ ಅಷ್ಟೇ. ಸರಿ, ಅವ್ರಿಗೆ ಡಿ ಸಿ ಎಮ್ ಆರ್ ಮಾಡಿದ್ದಾರೆ. ಸೀನಿಯರ್ ಪರ್ಸನ್ ಮತ್ತು ಪಕ್ಷವನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಲವಾರು ಅಧ್ಯಕ್ಷರಾಗಿದ್ದಾರೆ, ಹಲವಾರು ಬಾರಿ ಮಂತ್ರಿಗಳನ್ನು ನಿರ್ವಹಿಸಿದ್ದಾರೆ. ಯಾವ ಖಾತೆ ಆದರೂ ಕೂಡ ಸಮರ್ಥವಾಗಿ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವ ಇರುವಂತಹ ಅವರು, ಅವರಿಗೆ ಒಂದು ಶುಭ ಹಾರೈಸಬೇಕು ಅಂತೇಳಿ ನಾನು ಬಂದಿದ್ದೇನೆ. ಆಕಾಂಕ್ಷಿ ಆಗಿದ್ದರು, ಅದು ಸಹಜ, ಪ್ರತಿಯೊಬ್ಬರಲ್ಲೂ ಇದೆ. ಇವರಿಗೆ ಬಹಳಷ್ಟು ಅವಕಾಶಗಳು ತಪ್ಪೋಗಿತ್ತು ಅಂತ ಭಾಳಷ್ಟು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅನಿವಾರ್ಯ ಪಕ್ಷದ ನಿರ್ಧಾರ, ಅದಕ್ಕಾಗಿ ಅವ್ರನ್ನ ಡಿ ಸಿ ಎಮ್ ಮಾಡಿದ್ದಾರೇನೋ ಅಂತ ಅನ್ನಿಸ್ತದೆ. ಆಮೇಲೆ ಇವರು 3 ಬಾರಿ ಅವಕಾಶ ತಪ್ಪಿದೆ ಅಂತ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಂದು ಅವಕಾಶ ಪಕ್ಷದ ಸಂಬಂಧಪಟ್ಟಿದ್ದು ನಾವು ಹಿಂಗೆ ಹೇಳಕ್ಕೆ ಅದನ್ನು ಮಠದ ವತಿಯಿಂದ ಏನಾದರೂ ಇವತ್ತು ಇಲ್ಲ, ಅವ್ರನ್ನ ಶುಭ ಹಾರೈಸ್ಬಿಟ್ಟು ಹೋಗ್ತಾರೆ ಅಷ್ಟೇ. ಸರಿ, ಅವ್ರಿಗೆ ಡಿ ಸಿ ಎಮ್ ಆರ್ ಮಾಡಿದ್ದಾರೆ. ಸೀನಿಯರ್ ಪರ್ಸನ್ ಮತ್ತು ಪಕ್ಷವನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಲವಾರು ಅಧ್ಯಕ್ಷರಾಗಿದ್ದಾರೆ, ಹಲವಾರು ಬಾರಿ ಮಂತ್ರಿಗಳನ್ನು ನಿರ್ವಹಿಸಿದ್ದಾರೆ. ಯಾವ ಖಾತೆ ಆದರೂ ಕೂಡ ಸಮರ್ಥವಾಗಿ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವ ಇರುವಂತಹ ಅವರು, ಅವರಿಗೆ ಒಂದು ಶುಭ ಹಾರೈಸಬೇಕು ಅಂತೇಳಿ ನಾನು ಬಂದಿದ್ದೇನೆ. ಆಕಾಂಕ್ಷಿ ಆಗಿದ್ದರು, ಅದು ಸಹಜ, ಪ್ರತಿಯೊಬ್ಬರಲ್ಲೂ ಇದೆ. ಇವರಿಗೆ ಬಹಳಷ್ಟು ಅವಕಾಶಗಳು ತಪ್ಪೋಗಿತ್ತು ಅಂತ ಭಾಳಷ್ಟು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅನಿವಾರ್ಯ ಪಕ್ಷದ ನಿರ್ಧಾರ, ಅದಕ್ಕಾಗಿ ಅವ್ರನ್ನ ಡಿ ಸಿ ಎಮ್ ಮಾಡಿದ್ದಾರೇನೋ ಅಂತ ಅನ್ನಿಸ್ತದೆ. ಆಮೇಲೆ ಇವರು 3 ಬಾರಿ ಅವಕಾಶ ತಪ್ಪಿದೆ ಅಂತ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಂದು ಅವಕಾಶ ಪಕ್ಷದ ಸಂಬಂಧಪಟ್ಟಿದ್ದು ನಾವು ಹಿಂಗೆ ಹೇಳಕ್ಕೆ ಅದನ್ನು ಮಠದ ವತಿಯಿಂದ ಏನಾದರೂ ಇವತ್ತು ಇಲ್ಲ, ಅವ್ರನ್ನ ಶುಭ ಹಾರೈಸ್ಬಿಟ್ಟು ಹೋಗ್ತಾರೆ ಅಷ್ಟೇ. ಸರಿ.